ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ಮೇಷರಾಶಿಯವರಿಗೆ ನವಂಬರ್ ತಿಂಗಳೆಲ್ಲ ಯಾವ ರೀತಿಯ ಫಲಾಫಲಗಳಿರುತ್ತೆ, ಗ್ರಹಗಳು ಯಾವ ಒಂದು ರಾಶಿಯಿಂದ ಯಾವ ರಾಶಿಗೆ ಬದಲಾಗ್ತಾ ಇದ್ದಾವೆ, ಆ ಒಂದು ಬದಲಾಗುವ ಗ್ರಹಗಳಿಂದ ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರು ಏನೆಲ್ಲ ಪ್ರತಿಫಲಗಳು ಪಡೆಯಬಹುದು ಅನ್ನುವಂಥದ್ದು ನಾವೀಗ ನೋಡೋಣ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ತಿಂಗಳಲ್ಲೂ ಕೂಡ ಏನೋ ಒಂದು ಅದ್ಭುತವಾದಂತಹ ಪ್ರತಿಫಲಗಳು ಪಡಿಬೇಕು ಅನ್ನುವಂತಹದ್ದು ಒಂದು ಉತ್ಸಾಹ ಇರುತ್ತೆ, ಸಂತೋಷ ಇರುತ್ತೆ, ಸಂತೃಪ್ತಿಯಾದಂತಹ ಒಂದು ಮನೋಸ್ಥಿತಿ ಇರುತ್ತೆ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಕೆಲಸ ಕಾರ್ಯ ಆಗಿರ್ಬೋದು, ವೃತ್ತಿ ಉದ್ಯೋಗ ಹಣಕಾಸಿನ ವಿಚಾರ ಆಗಿರ್ಬೋದು, ಆರೋಗ್ಯ ಭಾಗ್ಯಗಳ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ. ನೋಡಿ, ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತಹ ಒಂದು ಸ್ಥಿತಿಯಿಂದ ಇಷ್ಟೆಲ್ಲ ಪ್ರಭಾವಗಳಿರುತ್ತೆ ಅನ್ನುವಂತಹದ್ದು ಈಗ ಮೇಷರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ನಾವು ಈಗ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ, ನೋಡಿ, ಮುಖ್ಯವಾಗಿ ಶುಕ್ರ 3 ಮನೆಗಳಲ್ಲಿ ಬದಲಾಗ್ತಾ ಇರ್ತಾನೆ. 3 ಮನೆಗಳು ಅಂತಂದರೆ ಕನ್ಯಾ ರಾಶಿಯಿಂದ ತುಲಾರಾಶಿಗೆ, ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ. ಹಾಗಾಗಿ 3 ರೀತಿಯ ಫಲಗಳು ಕೊಡುವಂತಹದ್ದು. ಮತ್ತು ಸೂರ್ಯಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಹೋಗುವಂತಹ ಸ್ಥಿತಿ, ಬುಧಗ್ರಹ ವೃಶ್ಚಿಕ ರಾಶಿಯಿಂದ ತುಲಾರಾಶಿಗೆ ವಕ್ರ ಸ್ಥಿತಿಯಲ್ಲಿ ಬದಲಾಗುವಂತಹ ಸ್ಥಿತಿ. ಹಾಗೆ ನೋಡಿ, ವಕ್ರ ಫಲ ಅಂತಂದರೆ ರಿವರ್ಸ್ ಆಗಿ ಬರುವಂತಹ ಬುಧನ ಫಲ ಕೂಡ ಇರುತ್ತೆ. ಹಾಗಾಗಿ ಹೇಗಿರುತ್ತೆ ಈ ಒಂದು ತಿಂಗಳಲ್ಲಿ ನಿಮ್ಮ ಒಂದು ರಾಶಿಯವರಿಗೆ ಅಂತ ನೋಡಿದ್ರೆ, ನೋಡಿ, ಮುಖ್ಯವಾಗಿ ಸೂರ್ಯನ ಫಲದ ಪ್ರಕಾರ ನೋಡಿದ್ರೆ ಸೂರ್ಯ ಏನಪ್ಪ ಪ್ರತಿಫಲ ಕೊಡ್ತಾ ಇದ್ದಾನೆ ಅಂತಂದರೆ, ಮುಖ್ಯವಾಗಿ ನೋಡಿ, ಸೂರ್ಯನು ಈ ಒಂದು ಮಾಸದಲ್ಲಿ 16ನೇ ತಾರೀಕುವರೆಗೂ ಕೂಡ ಈ ಒಂದು ಸೂರ್ಯ ಈ ಒಂದು ತುಲಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಸೂರ್ಯನಿಗೆ ಬಲ ಇಲ್ಲದೆ ಇರ್ತಕ್ಕಂತಹ ಸ್ಥಿತಿ ಇರ್ತಕ್ಕಂತಹದ್ದು. ಹಾಗಾಗಿ ಯಾವ ವಿಚಾರದಲ್ಲಿ ಅಂತಂದರೆ, ನೋಡಿ, ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 16ನೇ ತಾರೀಕುವರೆಗೂ ತುಂಬ ಜಾಗೃತೆಯಿಂದ ಇರಿ. ಯಾಕೆಂತಂದರೆ ನಿಮ್ಮ ಒಂದು ವ್ಯಾಸಂಗದ ಅವಧಿಯಲ್ಲಿ ಸಮಯದಲ್ಲಿ ಸ್ಥಳದಲ್ಲಾಗಿರ್ಬೋದು ಯಾವುದೋ ಒಂದು ತೊಂದರೆ ವೈಪರೀತ್ಯ ಅಡಚಣೆಗಳಿಗೆ ಸಿಕ್ಕಾಕೊಳ್ಳುವಂತಹ ಸ್ಥಿತಿ ಇರುತ್ತೆ. ಮತ್ತು ಯಾರಿಗೆಲ್ಲ ಈ ಒಂದು ಮೇಷರಾಶಿಯವರು ಇದ್ದಾರೆ ತಂದೆ ತಾಯಿಯರು, ಅವರು ಮಕ್ಕಳ ವಿಚಾರದಲ್ಲಿ ತುಂಬ ಜಾಗೃತಿಯನ್ನು ವಹಿಸುವಂತಹದ್ದು ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಂದರೆ ಎಲ್ಲಾದರೂ ಪ್ರವಾಸಕ್ಕೆ ಕಳಿಸೋದಾಗಿರ್ಬೋದು. ಏಕೆಂತಂದರೆ ಈ ಒಂದು ಸೂರ್ಯ ಶುಕ್ರನ ಮನೆಯಲ್ಲಿ ನೀಚ ಸ್ಥಿತಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು 16ರವರೆಗೂ ಕೂಡ. ಹಾಗಾಗಿ ಸ್ವಲ್ಪ ಜಲಕಂಟಕಗಳು ಬರುವಂತಹ ಸ್ಥಿತಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಈಗ ತುಂಬ ಜಾಗೃತೆಯಿಂದ ಇರಿ. ಈ ಒಂದು ಸಮಯದಲ್ಲಿ ಸೂರ್ಯಗ್ರಹ ಶಾಂತಿ ಪರಿಹಾರಗಳು ಅಂದರೆ ನವಗ್ರಹಗಳ ಮಧ್ಯೆ ಇರ್ತಕ್ಕಂಥ ಸೂರ್ಯನ ಒಂದು ದೇವರ ಮುಂಭಾಗದಲ್ಲಿ ಒಂದು ತಂಬಿಟ್ಟು ದೀಪ ಅಂದರೆ ಗೋಧಿಯಿಂದ ಮಾಡಿರ್ತಕ್ಕಂತಹ ತಂಬಿಟ್ಟು ದೀಪದಲ್ಲಿ ತುಪ್ಪದಿಂದ ಬೆಳೆಸೋದ್ರಿಂದ ಈ ಒಂದು ದೋಷ ಪರಿಹಾರ ಆಗುತ್ತೆ. ಮತ್ತು ಸ್ವಲ್ಪ ದಂಪತಿಗಳಿಗೂ ಕೂಡ ಕೆಲಸ ಕಾರ್ಯ ವಿಚಾರದಲ್ಲಿ ನಿರುತ್ಸಾಹ ಉಂಟಾಗ್ತಾ ಇರ್ತಕ್ಕಂತಹದ್ದು ಆಗ್ತಾ ಇರುತ್ತೆ. ಮತ್ತು 16ರ ನಂತರ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ವೈಪರೀತ್ಯ ಬರುವಂತಹದ್ದು. ಏನಪ್ಪ ಅಂತಂದರೆ ಸ್ವಲ್ಪ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕುಜನ ಸಂಚಾರ ಬದಲಾವಣೆ ಆಗ್ತಾ ಇರ್ತಕ್ಕಂತಹದ್ದು. ನೋಡಿ, ಇನ್ನು ನಿಮ್ಮ ರಾಶಾಧಿಪತಿನೇ ಕುಜಗ್ರಹ. ಈ ಒಂದು ಕುಜಗ್ರಹ ಈ ಒಂದು ತಿಂಗಳ ಪೂರ್ತಿ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗೆ ನೋಡಿ, ಅಷ್ಟಮ ಸ್ಥಾನ ಅಂತಂದ ತಕ್ಷಣ ಎಲ್ರಿಗೂ ಕೂಡ ಭಯ ಬರುವಂತಹದ್ದಿರುತ್ತೆ. ಹಾಗಾಗಿ ನೋಡಿ, ಏನು ಅಷ್ಟ ಅಂತಂದ್ರೆ ಅಷ್ಟ, ನಷ್ಟ, ಕಷ್ಟ ಅಂತ ಇರ್ತೀವಿ. ಆರೋಗ್ಯ ಪರಿಸ್ಥಿತಿಗೆ ಸರಿ ಇಲ್ಲದಿರ ಇರ್ತಕ್ಕಂತಹದ್ದು, ಕ್ಲಿಷ್ಟತೆ ಬರುವಂತಹದ್ದು, ಕಷ್ಟಗಳು ಎದುರಿಸುವಂತಹದ್ದು ಬರುವಂತಹದ್ದು ಇವೆಲ್ಲ ಕೂಡ ನಡೀತಾ ಇರುತ್ತೆ. ಯಾಕೆಂತಂದರೆ ಕುಜಗ್ರಹ ಮಾರಕ ಗ್ರಹ ಆಗಿರುತ್ತೆ, ಜಡತ್ವ ಗ್ರಹ ಆಗಿರುತ್ತೆ, ಜಗಲ ಕಂಟಕ ಗ್ರಹ ಆಗಿರ್ತಕ್ಕಂತಹದ್ದು ಆಗಿದೆ. ಹಾಗಾಗಿ ನಿಮ್ಮ ರಾಶಾಧಿಪತಿನೇ ಅಷ್ಟಮದಲ್ಲಿರ್ತಕ್ಕಂತಹದ್ದು ವೃಶ್ಚಿಕ ರಾಶಿಯಲ್ಲಿ, ಅದು ಕೂಡ ಸುಸ್ಥಾನ ಆಗಿರ್ತಕ್ಕಂತಹದ್ದಿದೆ. ಹಾಗಾಗಿ ಈ ಒಂದು ಸ್ಥಾನದಲ್ಲಿ ಇರುವಂತಹ ಸ್ಥಿತಿಯಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ. ಮತ್ತು ಕಷ್ಟಗಳು ಬರುವಂತಹದ್ದು, ನೋಡು, ಏನೇ ಮಾಡೋಕ್ಕೆ ಹೋಗಲಿ ಕಷ್ಟಗಳು ಎದುರಾಗುವಂತಹದ್ದು, ಕ್ಲಿಷ್ಟತೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತಹದ್ದು, ಸಂದಿಗ್ಧ ಪರಿಸ್ಥಿತಿಗಳು ಎದುರಿಸುವಂತಹ ಸ್ಥಿತಿಗಳು ಕೂಡ ಬರುವಂತಹದ್ದು ಮೇಷರಾಶಿಯವರಿಗಿರುತ್ತೆ. ಹಾಗಾಗಿ ಕುಜನ ಒಂದು ಫಲ ಪ್ರಭಾವ ವೈಪರೀತ್ಯದಿಂದ ಸ್ವಲ್ಪ ಆರೋಗ್ಯದಲ್ಲಿ ಕೂಡ ವೈಪರೀತ್ಯ, ಡೈಜೆಷನ್ ರಿಲೇಟೆಡ್ಡು ಮತ್ತು ಉದರ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದಿರುತ್ತೆ. ತುಂಬ ಜಾಗೃತಿಯಿಂದ ಈ ಒಂದು ಸಮಯದಲ್ಲಿ ನೀವಿರುವಂತಹದ್ದು ಆರೋಗ್ಯ ವಿಚಾರವಾಗಿ. ಈ ಒಂದು ಸಮಯದಲ್ಲಿ ಏನು ತೊಂದರೆಗಳು ಬಂತು ಅಂತಂದರೆ, ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಈ ಒಂದು ತೊಗರಿ ಧಾನ್ಯದ ಮೇಲೆ 9 ನಿಂಬೆಹಣ್ಣಿನ ದೀಪಗಳನ್ನು ಬೆಳೆಸೋದ್ರಿಂದ ಈ ಒಂದು ದೋಷ ಪರಿಹಾರ ಆಗುತ್ತೆ. ಇನ್ನು ಬುಧನ ಬದಲಾವಣೆ ನೋಡಿ, ಬುಧ ಗ್ರಹ ಬಂದು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ಬುಧ ಗ್ರಹ ಈ ಒಂದು ತಿಂಗಳು 23ನೇ ತಾರೀಕುವರೆಗೂ ಕೂಡ ಬುಧನು ಅಷ್ಟಮದಲ್ಲಿರ್ತಾನೆ. ಹಾಗಾಗಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿರ್ತಕ್ಕಂತಹ ಬುಧ
ಮತ್ತು ಕುಜ, ಸೂರ್ಯ 3 ಗ್ರಹಗಳು ಯತಿಯಾಗಿರ್ತಾರೆ 16ನೇ ತಾರೀಕಿಂದ ಮೇಲೆ. ಹಾಗೆ ಇಲ್ಲಿ ಕುಜನು ಮತ್ತು ಬುಧ ಪಾಪಗ್ರಹ ಆಗುವಂತಹ ಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ನೋಡಿ, ಈ ಒಂದು ಬುಧ ವಕ್ರಸ್ಥಿತಿಯಾಗಿ ಮತ್ತೆ ತುಲಾರಾಶಿಗೆ ಬರ್ತಾನೆ. ತುಲಾರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥ ಬುಧ ವಕ್ರಸ್ಥಿತಿಯಲ್ಲಿ ಈ ಒಂದು ಬುಧ ಅಂದರೆ ವಿಶಾಖ ನಕ್ಷತ್ರಕ್ಕೆ ಬರ್ತಾನೆ. ಹಾಗಾಗಿ ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರ ಆಗಿರೋದ್ರಿಂದ ಸಪ್ತಮ ಸ್ಥಾನ ಅಂತಂದರೆ ಸ್ವಲ್ಪ ಯಾವುದೋ ಒಂದು ಭೂಮಿ ವ್ಯವಹಾರಗಳು ಉಂಟಾಗುವಂತಹ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಯಾರೋ ತಗೋಬೇಕು ಅಂತಿರ್ತಾರೆ, ನಿಮಗೆ ಅದು ಬರುವಂತಹ ಭಾಗ್ಯ, ಈ ಒಂದು ಸ್ಥಿತಿಯ ಅನುಕೂಲಗಳು ತಗೊಳ್ಳುವಂತಹದ್ದು ಬರುತ್ತೆ. ಇದು ನಿಮಗೆ ಒಳ್ಳೆಯ ರೀತಿಯ ಪ್ರತಿಫಲ ಬರುವಂತಹದ್ದು. ಅಂದರೆ 23ರ ನಂತರ ವಕ್ರಸ್ಥಿತಿಯಲ್ಲಿ ಬಂದರೂ ಸಹ ಆ ಒಂದು ಸ್ಥಾನ ಬಂದು ನಿಮ್ಮ ರಾಶಿಗೆ ಒಂದು 7ನೇ ಸ್ಥಾನ ಆಗಿರೋದ್ರಿಂದ, ಸಪ್ತಮ ಸ್ಥಾನ ಆಗಿರೋದ್ರಿಂದ ಒಂದು ಪ್ರತಿಫಲ ಕೊಡುವಂತಹ ವಿಚಾರದಲ್ಲಿ ಬುಧನೋ ಒಳ್ಳೆಯ ರೀತಿಯಲ್ಲಿ ಕೊಡುವಂತಹದ್ದಾಗಿರುತ್ತೆ. ನಿಮ್ಮ ರಾಶಿಯ ದೃಷ್ಟಿಯಲ್ಲಿರ್ತಕ್ಕಂತಹದ್ದು ಆಗಿರೋದ್ರಿಂದ ಹಾಗೆ ಒಳ್ಳೆಯ ಫಲ ಇದೆ 23ರ ನಂತರ. ಇನ್ನು ಗುರುಗ್ರಹ ಬದಲಾವಣೆ ನೋಡಿ, ಗುರು ನಿಮ್ಮ ರಾಶಿಯಿಂದ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು, ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ವಕ್ರಸ್ಥಿತಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇರ್ತಕ್ಕಂತಹದ್ದು. ಹಾಗೆ ಗುರುವಿನ ನಕ್ಷತ್ರದಲ್ಲಿ ಇರ್ತಕ್ಕಂಥ ಈ ಒಂದು ಗುರುವಿನ ಫಲ ತುಂಬ ಶುಭದಾಯಕವಾಗಿರುತ್ತೆ. ಕುಟುಂಬಕ್ಕೆ, ಮನೆ ಕಡೆ ಏನೋ ಒಂದು ರೀತಿಯ ಒಂದು ಆಧಾರ ಆಗುವಂತಹದ್ದು, ದೊಡ್ಡವರ ಒಂದು ಸಂಪರ್ಕ ಅನುಕೂಲ ಆಗುವಂತಹದ್ದು, ಈ ಹಿತೈಷಿಗಳನ್ನು ಬಯಸುವಂತಹ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದು ಸೇರ್ತಾರೆ. ಅವರಿಂದ ಒಳ್ಳೆಯ ರೀತಿಯ ಪ್ರತಿಫಲಗಳು ಸಿಗುತ್ತೆ. ಈ ರೀತಿ ಗುರುಫಲ ಚೆನ್ನಾಗಿದೆ ಮತ್ತು ಭಾಗ್ಯವನ್ನು ಒದಗಿಸ್ಕೊಡ್ತಾನೆ. ನಿಮಗೆ ಅಂದ್ಕೊಂಡಿರ ಇಲ್ಲದೆ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ಭಾಗ್ಯಗಳನ್ನು ಪಡೆಯುವಂತಹ ಅನುಕೂಲ ಕೂಡ ನೀಡ್ತಾನೆ. ಇನ್ನು ಶುಕ್ರಗ್ರಹ ನೋಡಿ, ಈಗಾಗಲೇ ಹೇಳಿದೆ 3 ಮನೆಗಳಲ್ಲಿ ಸಂಚಾರ ಅಂತ. ನೋಡಿ, ಶುಕ್ರ ಬಂದು ಈ ಒಂದು ಕನ್ಯಾ ರಾಶಿಯಲ್ಲಿ 2ನೇ ತಾರೀಕುವರೆಗೂ ಇರ್ತಾನೆ. 2ರ ನಂತರ ತುಲಾರಾಶಿ ಪ್ರವೇಶ. ನೋಡಿ, ತುಲಾರಾಶಿ ಬಂದು ಶುಕ್ರಗ್ರಹಕ್ಕೆ ಸ್ವಸ್ಥಾನ ಆಗಿರೋದ್ರಿಂದ ಒಳ್ಳೆಯ ರೀತಿಯ ಪ್ರತಿಫಲ ನಿಮ್ಮ ರಾಶಿಗೆ ಸಪ್ತಮ ದೃಷ್ಟಿಯಲ್ಲಿರ್ತಕ್ಕಂತಹದ್ದು. ಹಾಗಾಗಿ ಶುಭ ಕಾರ್ಯಗಳಿಗೆ, ಶುಭ ಸೂಚನೆಗಳಿಗೆ, ಶುಭ ಪ್ರಯತ್ನಗಳಿಗೆ, ಹಣಕಾಸಿನ ವಹಿವಾಟುಗಳು ಮಾಡೋದಕ್ಕೋಸ್ಕರ ಶುಕ್ರನ ಫಲ ತುಂಬಾ ಉತ್ತಮವಾಗಿರುತ್ತೆ. 2ನೇ ತಾರೀಕಿಂದ ಹಿಡಿದು 26ನೇ ತಾರೀಕುವರೆಗೂ ಹೆಚ್ಚು ಕಮ್ಮಿ 24 ದಿನಗಳ ಕಾಲ ಶುಭದಾಯಕವಾದಂಥ ಫಲ ನಿಮಗೆ ಶುಕ್ರಗ್ರಹ ಕೊಡುವಂತಹದ್ದು ಇದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ವೈಪರೀತ್ಯಗಳಿರೋದಿಲ್ಲ. 26ರ ನಂತರ ಈ ಒಂದು ಶುಕ್ರ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಶತ್ರುಭಾವ ಆಗಿದೆ. ಯಾರಿಗೆ? ಶುಕ್ರಗ್ರಹಕ್ಕೆ. ಅಲ್ಲಿ ಕೂಡ ಕುಜ ಇರ್ತಕ್ಕಂತಹದ್ದು. ಹಾಗೆ ಇಲ್ಲಿ ಶುಕ್ರ ಏನಪ್ಪ ಆಗ್ತಾನೆ ಅಂದರೆ ಪಾಪಗ್ರಹ ಆಗ್ತಾನೆ. ಪಾಪಗ್ರಹ ಆಗೋದ್ರಿಂದ ಸ್ವಲ್ಪ ಶುಕ್ರನ ಫಲ ಕಡಿಮೆ ಆಗಿಬಿಡುತ್ತೆ. ಯಾವಾಗ? 26ರ ನಂತರದ ದಿನಗಳಲ್ಲಿ, ತಿಂಗಳ ಅಂತ್ಯದ ಒಂದು 4 ದಿನಗಳ ಕಾಲ ಈ ಒಂದು ವೈಪರೀತ್ಯ ಕಾಣಿಸುವಂತಹದ್ದಿರುತ್ತೆ. ಹಾಗಾಗಿ ಶುಕ್ರನ ಪರಿಹಾರ ನೀವು 26ರ ನಂತರ ಮಾಡಿಕೊಂಡ್ರೆ ಒಳ್ಳೆಯ ರೀತಿ ಪ್ರತಿಫಲ ಸಿಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ENT ಸಮಸ್ಯೆಗಳು ಬರುವಂತಹದ್ದು, ಕಣ್ಣು, ಕಿವಿ, ಮೂಗು, ಥ್ರೋಟು ಸಮಸ್ಯೆಗಳು ಬರುವಂತಹದ್ದಿರುತ್ತೆ. ಇನ್ನು ಶನಿಯ ಬದಲಾವಣೆ ನೋಡಿ, ಶನಿ ನಿಮ್ಮ ರಾಶಿಯಿಂದ ವ್ಯಯ ಸ್ಥಾನದಲ್ಲಿ ವಕ್ರ ಸ್ಥಿತಿಯಲ್ಲಿರ್ತಕ್ಕಂತಹದ್ದು, ಪೂರ್ವಭದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಗುರುವಿನ ನಕ್ಷತ್ರದಲ್ಲಿ ಒಳ್ಳೆಯ ರೀತಿಯ ಖರ್ಚುಗಳಿಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಮನೆಯ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡುವಂತಹದ್ದು ಮತ್ತು ಜೀವನದ ಭಾಗ್ಯಗಳನ್ನು ಪಡೆಯುವಂತಹ ವಿಚಾರಗಳಿಗೋಸ್ಕರ ನೀವು ಖರ್ಚು ಮಾಡುವಂತಹದ್ದು ಬರುತ್ತೆ. ಹಾಗೆ ಶನಿಯ ಫಲ ಕೂಡ ನೀವು ಖರ್ಚು ಮಾಡಿದ್ರು, ವ್ಯಯ ಮಾಡಿದ್ರು ಒಳ್ಳೆಯ ರೀತಿ ಜೀವನದಲ್ಲಿ ಒಂದು ಹೆಸರು ಗಳಿಸುವಂತಹ ಸ್ಥಿತಿಗೋಸ್ಕರ ಖರ್ಚುಗಳು ಬರುವಂತಹದ್ದಿದೆ, ತೊಂದರೆ ಇಲ್ಲ. ಇನ್ನು ರಾಹು ಕೇತುಗಳ ಬಗ್ಗೆ ನೋಡಿದ್ರೆ, ರಾಹು ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಅದು ಗುರುವಿನ ನಕ್ಷತ್ರ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತಾನೆ. ಅಂದರೆ 24ರವರೆಗೂ ಕೂಡ ಈ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಅಶುಭ ಸೂಚಕವಾದಂತಹ ಫಲಗಳಿರುತ್ತೆ. ಬರುವಂತಹ ಆದಾಯಗಳು ನಿಧಾನ ಆಗೋದು, ಲೇಟ್ ಆಗೋದು, ಇಲ್ಲ ದೂರ ಸಂಚಾರಕ್ಕೆ ಹೋಗಿ ಬಂದು ನೀವು ಈ ಒಂದು ಹಣಕಾಸಿನ ಆದಾಯವನ್ನು ಪಡೆಯುವಂತಹದ್ದಿರುತ್ತೆ. 24ರ ನಂತರ ಈ ಒಂದು ರಾಹುಗ್ರಹ ಶತಭಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಶತಭಿಷ ನಕ್ಷತ್ರ ಒಂದು ರಾಹುವಿನ ನಕ್ಷತ್ರನೇ ಆಗಿದೆ. ಹಾಗಾಗಿ ವಿಶೇಷವಾಗಿ 24ರ ನಂತರ ನಿಮಗೆ ಅಂದುಕೊಂಡದೇ ಇರ್ತಕ್ಕಂತಹ ವಿಚಾರಗಳು, ಅಂದರೆ ನೀವು ಮನಸ್ಸಲ್ಲಿ ಏನು ಊಹಿಸಿರ್ತೀರ ಆ ವಿಚಾರಗಳನ್ನು ದಾಟಿ ಆದಾಯಗಳು ಬರುವಂತಹದ್ದು, ಅಗೋಚರವಾಗಿ ಲಾಭಗಳು ಬರುವಂತಹದ್ದು, ರಿವರ್ಸ್ ಆಗೇ ಕೆಲವೊಂದು ಫಲಗಳು ಸಿಕ್ಬಿಡುತ್ತೆ, ಆದಾಯದ ಫಲಗಳು. ಇನ್ನು ಕೇತುವಿನ ಪ್ರಭಾವ ಸ್ವಲ್ಪ ಆಗಲೇ ಹೇಳಿದೆ, ವಿದ್ಯಾರ್ಥಿಗಳು ಸ್ವಲ್ಪ ತುಂಬ ಜಾಗೃತಿಯಿಂದ, ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಾಗಿ ಸ್ವಲ್ಪ ಆಪರೇಷನ್ಸ್ ಆಗುವಂತಹ ಸ್ಥಿತಿಗಳಿರುತ್ತೆ. ಹಾಗಾಗಿ ಪುಣ್ಯಸ್ಥಳದಲ್ಲಿ ಗಣಪತಿ ದರ್ಶನ ಮಾಡುವಂತಹ ಒಂದು ಅರಿಕೆಯನ್ನು ಮಾಡಿಕೊಳ್ಳೋದು ಗರ್ಭಿಣಿ ಸ್ತ್ರೀಯರು ಒಳ್ಳೆಯದಾಗಿರುತ್ತೆ. ಒಟ್ಟಾರೆಯಾಗಿ
ಈ ಗ್ರಹಗಳಲ್ಲಿ 4 ಗ್ರಹಗಳು ಸ್ವಲ್ಪ ವೈಪರೀತ್ಯ ಇರ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ಕಡೆ ತಿಳಿಸಿರ್ತಕ್ಕಂಥ ವಿಚಾರದಲ್ಲಿ ಗಮನಿಸಿ ಉತ್ತಮ ಫಲ ಪಡಿತೀರಾ. ಇನ್ನು ಭಾಗ್ಯದ ವಿಚಾರದಲ್ಲಿ ಗುರು ಮತ್ತು ಶನಿಯ ಫಲ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಒಂದು ಮಾಸದಲ್ಲಿ ನಿಮಗೆ ತುಂಬ ಉತ್ತಮವಾದಂಥ ಫಲಗಳು ಸಿಕ್ಕಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತಾ ನಿಮಗೆಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.